Hello friends, welcome back to my channel. Today we are going to learn some daily used English sentences. Friends, ಕನ್ನಡದಲ್ಲಿ ನಾವು ಸುಲಭವಾಗಿ ದಿನನಿತ್ಯವೂ ಉಪಯೋಗಿಸಲ್ಪಡುವಂತಹ ಅನೇಕ ವಾಕ್ಯಗಳನ್ನ ಮಾತನಾಡ್ತಾ ಇರ್ತೀವಿ. ಆ ರೀತಿಯ ವಾಕ್ಯಗಳನ್ನ ಇಂಗ್ಲಿಷ್ ನಲ್ಲಿ ಯಾವ ರೀತಿಯಾಗಿ ಮಾತನಾಡಬಹುದು ಅಂತ ಅನ್ನೋದನ್ನ ಇಂದಿನ ವಿಡಿಯೋದಲ್ಲಿ ನಾನು ಕೆಲವು ಇಂಗ್ಲಿಷ್ ವಾಕ್ಯಗಳ ಮೂಲಕ ನಿಮಗೆ ಕಲಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ. ಫ್ರೆಂಡ್ಸ್, ಈ ವಾಕ್ಯಗಳನ್ನ ಕಲಿತು ನೀವು ಅಪ್ಲೈ ಮಾಡ್ಕೊಂಡಿದ್ದೆ ಆದ್ರೆ, ನೀವು ನಿಮ್ಮ ಸಂಭಾಷಣೆಯಲ್ಲಿ ಬಳಸಿಕೊಂಡಿದ್ದೆ ಆದ್ರೆ ನೀವು ಸಹ ಎಫೆಕ್ಟಿವ್ ಆಗಿ ಇಂಗ್ಲಿಷ್ ನಲ್ಲಿ ಮಾತನಾಡಲು ಪ್ರಾರಂಭಿಸಬಹುದು. ವೆಲ್ ಫ್ರೆಂಡ್ಸ್, ವೆರಿ ಇಂಟ್ರೆಸ್ಟಿಂಗ್ ಆಗಿರುವಂತಹ ಇಂದಿನ ಈ ವಾಕ್ಯಗಳನ್ನ ನಾವು ಕಲಿಯೋಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ರೆ ನಾನು ನಿಮ್ಗೆ ರೆಕಮೆಂಡ್ ಮಾಡ್ತೀನಿ, ಕನ್ನಡದ ಮೂಲಕ ಸುಲಭವಾಗಿ ಇಂಗ್ಲಿಷ್ನ ಕಲಿಯಲು ನನ್ನ ಈ ಚಾನೆಲ್ ಅನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಪ್ರೋತ್ಸಾಹವನ್ನು ಕೊಡಿ. ಅದೇ ರೀತಿ ಪಕ್ಕದಲ್ಲಿರುವಂತಹ ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ ಇಟ್ಕೊಳ್ಳಿ ಮತ್ತು ಈ ಒಂದು ವಿಡಿಯೋಗೆ ಈ ಕೂಡಲೇ ಒಂದು ಲೈಕ್ ಕೊಡಿ. ವೆಲ್ ಫ್ರೆಂಡ್ಸ್, ಸೊ ದೆನ್ ಲೆಟ್ಸ್ ಬಿಗಿನ್ ಟುಡೇಸ್ ಲೆಸನ್. ವೆಲ್ ಫ್ರೆಂಡ್ಸ್, ಇಂದಿನ ಫಸ್ಟ್ ವಾಕ್ಯ ನೋಡಿ, ನಿಮ್ಮ ಮಾತಿನ ಅರ್ಥವೇನು? ನೀವು ಹಲವಾರು ಬಾರಿ ಇನ್ನೊಬ್ಬರ ಜೊತೆ ಮಾತನಾಡುವಾಗ ಈಗ ಯಾರೋ ಏನೋ ಒಂದು ಹೇಳ್ತಾರೆ, ಅದನ್ನ ಹೇಳಿದಾಗ ಏನು ನಿಮ್ಮ ಮಾತಿನ ಅರ್ಥ ಏನು ಅಂತಂದು ನೀವು ಕೇಳ್ತಾ ಇರ್ತೀರಿ. ಹಾಗೆ ಕೇಳಿಕ್ಕೆ ಇಂಗ್ಲಿಷ್ ನಲ್ಲಿ ವಾಟ್ ಡು ಯು ಮೀನ್ ಅಂತಂದು ಕೇಳಬೇಕು. ಏನು ವಾಟ್ ಡು ಯು ಮೀನ್? ಓಕೆ, ನೀನು ಪರೀಕ್ಷೆ ಪಾಸ್ ಆದೀಯಾ? ಈಗ ಯಾರೋ ಒಬ್ಬ ಹುಡುಗ ಪರೀಕ್ಷೆಗೆ ಕೂತಿದ್ದಾನೆ, ನೀವು ಅವನನ್ನ ಕೇಳ್ತೀರಿ ನೀನು ಪರೀಕ್ಷೆ ಪಾಸ್ ಆದೀಯಾ ಅಂತಂದು ಕೇಳಿಕ್ಕೆ ಇಂಗ್ಲಿಷ್ ನಲ್ಲಿ ಡಿಡ್ ಯು ಪಾಸ್ ದ ಎಕ್ಸಾಮ್ ಅಂತಂದು ಕೇಳಬೇಕು. ಡಿಡ್ ಯು ಪಾಸ್ ದ ಎಕ್ಸಾಮ್? ಓಕೆ, ಈಗ ಹೌದು ನಾನು ಪಾಸ್ ಆದೆ ಅಂತಂದು ಹೇಳಿಕೆ ಎಸ್ ಐ ಪಾಸ್ಡ್ ಅಂತಂದು ಹೇಳ್ಬೋದು. ಇಲ್ಲ ಅಂತಂತಂದ್ರೆ ಎಸ್ ಐ ಡಿಡ್ ಅಂತಂತಂದು ಶಾರ್ಟ್ ಆಗಿಯೂ ಸಹ ನೀವು ಆನ್ಸರ್ನ ಮಾಡ್ಬೋದು. ಈಗ ಸಪೋಸ್ ಇಲ್ಲ ನಾನು ಫೇಲ್ ಆದೆ, ಇನ್ ಕೇಸ್ ಆ ಹುಡುಗ ಎಕ್ಸಾಮ್ ಅಲ್ಲಿ ಫೇಲ್ ಆಗಿದ್ರೆ ಏನಂತಾನೆ, ಇಲ್ಲ ನಾನು ಫೇಲ್ ಆಗಿದ್ದೀನಿ ಅಂತಂದು ಹೇಳಿಕೆ ನೋ ಐ ಫೇಲ್ಡ್ ಎಕ್ಸಾಮ್, ಈ ರೀತಿಯಾಗಿ ಹೇಳ್ಬೋದು. ಓಕೆ, ನೆಕ್ಸ್ಟ್ ಈಗ ರಿಸಲ್ಟ್ ಇನ್ನೂ ಬಂದಿಲ್ಲ, ನನಗೆ ಗೊತ್ತಿಲ್ಲ ಅಂತಂದು ಹೇಳಿಕೆ ಐ ಡೋಂಟ್ ನೋ ಅಂತಂತಂದು ನೀವು ಹೇಳ್ಬೇಕಾಗತ್ತೆ. ಓಕೆ, ನನಗೆ ಗೊತ್ತಿಲ್ಲ ಅಂತಂತನ್ನೋದನ್ನ ನೀವು ಐ ಹ್ಯಾವ್ ನೋ ಐಡಿಯಾ ಅಂತಂದು ಸಹ ನೀವು ಹೇಳ್ಬೋದು. ಈಗ ಆಗ್ಲೇ ನಾವೇನ್ ನೋಡಿದ್ವಿ, ಐ ಡೋಂಟ್ ನೋ ಅಂತಂತಂದು ಹೇಳೋದನ್ನ ಕಲ್ತಿದ್ವಿ. ಇದನ್ನ ಐ ಹ್ಯಾವ್ ನೋ ಐಡಿಯಾ ಅಂತಂದು ನೀವು ಹೇಳ್ಬೋದು. ಓಕೆ, ಎರಡು ಮೀನಿಂಗ್ ಒಂದೇ ಆಗತ್ತೆ, ಐ ಹ್ಯಾವ್ ನೋ ಐಡಿಯಾ ಅಥವಾ ಐ ಡೋಂಟ್ ನೋ. ವೆಲ್, ನೆಕ್ಸ್ಟ್ ನೀವೇನೋ ಕೆಲಸವನ್ನ ಮಾಡ್ಲಿಕ್ಕೆ ರೆಡಿ ಆಗ್ತಿರ್ತೀರಿ, ಅವಾಗ ಏನಂತಂದು ಹೇಳ್ಬೋದು, ನೀವು ಸಿದ್ಧವಾಗಿರಿ ಅಂತಂದು ಹೇಳಿಕೆ ಬಿ ರೆಡಿ ಅಂತಂದು ಹೇಳ್ಬೇಕು. ಓಕೆ, ಬಿ ರೆಡಿ. ನೆಕ್ಸ್ಟ್ ಮೌನವಾಗಿರಿ. ನೋಡ್ರಿ, ಈಗ ಯಾರೋ ಏನೋ ಮಾತನಾಡ್ತಾ ಇದ್ದಾರೆ, ಅವ್ರಿಗೆ ಮಾತನಾಡ್ಬಿಡಿ, ಒಂಚೂರು ಮೌನವಾಗಿರಿ ಅಂತಂದು ಹೇಳಿಕೆ ಕೀಪ್ ಕ್ವೈಟ್ ಅಂತಂದು ಹೇಳ್ಬೇಕು. ಓಕೆ, ಹೀಗೆ ಕೀಪ್ ಕ್ವೈಟ್. ನೆಕ್ಸ್ಟ್ ಯಾರೋ ಒಂಚೂರು ಅಸಹ್ಯಕರವಾಗಿ ಮಾತನಾಡ್ತಾ ಇದ್ದಾರೆ, ಅಸಂಬದ್ಧವಾಗಿ ಮಾತನಾಡ್ತಾ ಇದ್ದಾರೆ, ಅವಾಗ ನೀವು ಎಂತ ಅಸಹ್ಯಕರ, ಎಂತ ಅಸಂಬದ್ಧ ಅಂತಂದು ಹೇಳ್ತಿರಲ್ಲ, ಅದನ್ನ ಹೇಳಿಕೆ ವಾಟ್ ಎ ನಾನ್ ಸೆನ್ಸ್ ಅಂತಂದು ನಾವು ಹೇಳ್ಬೇಕು. ವಾಟ್ ಎ ನಾನ್ ಸೆನ್ಸ್, ಈ ರೀತಿಯಾಗಿ. ನೆಕ್ಸ್ಟ್ ನನಗೆ ಟೈಮ್ ಇಲ್ಲ. ನೋಡಿ, ನೀವು ನಿಮ್ಮ ಫ್ರೆಂಡ್ ಬಂದು ನಿಮ್ಗೆ ಏನೋ ಒಂದು ಕೆಲಸ ಮಾಡಿಕೊಡಿ ಅಂತಂತಾರೆ, ನೀವೇನ್ ಹೇಳ್ತೀರಿ, ಇಲ್ಲ ನನ್ನ ಹತ್ರ ಟೈಮೇ ಇಲ್ಲ, ನನಗೆ ತುಂಬಾ ಕೆಲಸ ಇದೆ ಅಂತಂದು ಹೇಳಿಕೆ ಈಗ ಹೇಳ್ಬೇಕದನ್ನ ಐ ಹ್ಯಾವ್ ನೋ ಟೈಮ್, ಐ ಹ್ಯಾವ್ ನೋ ಟೈಮ್. ಇನ್ನು ಮುಂದಿನ ವಾಕ್ಯ ನೋಡಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿಕೆ ನೋ ಮೀನ್ಸ್ ನೋ ಅಂತಂದು ಹೇಳ್ಬೇಕು. ಅಂದ್ರೆ ಈಗ ಕೆಲವೊಮ್ಮೆ ಏನಾಗುತ್ತೆ, ನಿಮ್ಮ ಸ್ನೇಹಿತರು ಬಂದು ನಿಮಗೆ ಏನೋ ಒಂದು ಸಹಾಯವನ್ನ ಕೇಳ್ತಾ ಇದ್ದಾರೆ. ಎಸ್, ನನಗೆ ಒಂದು 1000 ರೂಪಾಯಿ ಕೊಡು ಅಥವಾ 2000 ರೂಪಾಯಿ ಕೊಡು ಅಂತಂದು ಕೇಳ್ತಾರೆ. ನೀವೇನಂತೀರಿ, ಇಲ್ಲ ಅಂತಂದು ಹೇಳ್ತೀರಿ. ಇಲ್ಲ ಪ್ಲೀಸ್ ಕೊಡು ಅಂತಂದು ಅಂತಾರೆ. ನನ್ನ ಹತ್ರ ಇಲ್ಲ ಅಂದ್ರೆ ಇಲ್ಲಪ್ಪ, ಇಲ್ಲ ಅಂದ್ರೆ ಇಲ್ಲ, ಗೊತ್ತಾಗಲ್ವ ನಿಮ್ಗೆ ಒಂದ್ಸತಿ ಹೇಳಿದ್ರೆ, ಈ ರೀತಿ ಹೇಳಿಕೆ ನೋ ಮೀನ್ಸ್ ನೋ, ಡೋಂಟ್ ಯು ಅಂಡರ್ಸ್ಟ್ಯಾಂಡ್, ಈ ರೀತಿಯಾಗಿ ನೀವು ಹೇಳ್ಬೋದು. ನೆಕ್ಸ್ಟ್ ಹೊರಗಡೆ ಕಾಯಿರಿ. ಯಾರೊಬ್ರು ನಿಮ್ಮನ್ನ ಕೇಳದೆ ಒಳಗಡೆ ಬಂದಿದ್ದಾರೆ, ನೀವೇನಂತೀರಿ, ಹೊರಗಡೆ ಹೋಗಿ ಹೊರಗಡೆ ಕಾಯಿರಿ ಅಂತಂದು ಹೇಳ್ತಿರಲ್ವಾ, ಅದನ್ನ ಹೇಳಿಕೆ ವೇಟ್ ಔಟ್ಸೈಡ್ ಅಂತಂದು ಹೇಳ್ಬೇಕು. ಏನು ವೇಟ್ ಔಟ್ಸೈಡ್. ನೆಕ್ಸ್ಟ್ ನಂಬಿಕೆ ಇಡಿ. ಈಗ ಯಾರೋ ಒಂದು ಕೆಲಸ ಮಾಡುವಾಗ ಫೇಲ್ಯೂರ್ ಆಗಿದ್ದಾರೆ, ಅವ್ರು ನಂಬಿಕೆ ಕಳ್ಕೊಳ್ತಾ ಇದ್ದಾರೆ, ಅವಾಗ ನೀವೇಂತೀರಿ ಡೋಂಟ್ ವರಿ, ನಂಬಿಕೆ ಇಡಿ, ಹ್ಯಾವ್ ಫೇತ್. ನಂಬಿಕೆ ಇಡಿ ಅಂತನ್ಲಿಕ್ಕೆ ಏನು ಹ್ಯಾವ್ ಫೇತ್. ನೆಕ್ಸ್ಟ್ ಒಂಚೂರು ಎಚ್ಚರಿಕೆಯಿಂದ ಇರಿ ಅಂತಂದು ಹೇಳಿಕೆ ನಾವೇನ್ ಹೇಳ್ಬೇಕು, ಬಿ ಕೇರ್ಫುಲ್, ಬಿ ಕೇರ್ಫುಲ್. ನೀವು ತಮಾಷೆ ಮಾಡ್ತಿರ್ಬೇಕು. ಓಕೆ, ಈಗ ಕೆಲವೊಮ್ಮೆ ಏನಾಗತ್ತೆ ಅಂತಂದ್ರೆ ಸಮ್ ಟೈಮ್
ನೀವು ಏನೋ ಒಂದು ನಿಮ್ಮ ಫ್ರೆಂಡಿಗೆ ಕೇಳಲಿಕ್ಕೆ ಹೋಗ್ತೀರಿ ಅಥವಾ ಏನೋ ಒಂದು ಡಿಸ್ಕಷನ್ ಮಾಡ್ಲಿಕ್ಕೆ ಹೋಗ್ತೀರಿ, ಅವರು ನೀವೇನು ಅವ್ರು ಮಾತನಾಡ್ತಾರೆ ಅಂತಂದು ಎಕ್ಸ್ಪೆಕ್ಟ್ ಮಾಡಿರ್ತೀರಿ, ಅದರ ಒಂದು ಅಪೋಸಿಟ್ ಮಾತನಾಡ್ತಾ ಇರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ನೀವೊಂದು ಟ್ರಿಪ್ಪಿಗೆ ಹೋಗ್ತಾ ಇದ್ರಿ. ಸೊ ನಿಮ್ಮ ಫ್ರೆಂಡ್ ಬರೋದು ಏನಾಗಿದೆ, ಕನ್ಫರ್ಮ್ ಆಗಿದೆ. ಸೊ ಅವನು 100% ಬರ್ತೀನಿ ಅಂತಂದು ಹೇಳಿದ್ದಾನೆ. ಈಗ ನೀವೆಲ್ಲರೂ ಹೊಳ್ಳಿಗೆ ರೆಡಿ ಆಗಿದ್ರಿ, ನೀವು ಅವ್ನಿಗೆ ಕಾಲ್ ಮಾಡ್ತೀರಿ. ಅವಾಗ ಏನಂತಾನೆ, ಇಲ್ಲಪ್ಪ ನಾನು ಬರಲ್ಲ. ಅವಾಗ ನೀವೇಂತೀರಿ, ಹೇ ನೀನು ತಮಾಷೆ ಮಾಡ್ತಾ ಇರ್ಬೇಕು ಅಂತಂದು ಹೇಳ್ತೀರಲ್ವಾ. ಸೊ ಇದನ್ನ ಹೇಳಿಕ್ಕೆ ಯು ಮಸ್ಟ್ ಬಿ ಜೋಕಿಂಗ್ ಅಂತಂದು ನೀವು ಹೇಳ್ಬೇಕು. ಓಕೆ, ಯು ಮಸ್ಟ್ ಬಿ ಜೋಕಿಂಗ್. ಸ್ನೇಹಿತರೆ, ಇದನ್ನ ಯು ಮಸ್ಟ್ ಬಿ ಕಿಡಿಂಗ್ ಅಂತಂತೂ ಸಹ ಹೇಳ್ತಾರೆ. ಯು ಮಸ್ಟ್ ಬಿ ಕಿಡಿಂಗ್ ಅಂದ್ರೂ ಒಂದೇ, ಯು ಮಸ್ಟ್ ಬಿ ಜೋಕಿಂಗ್ ಅಂದ್ರೂ ಒಂದೇ. ವಂಡರ್ಫುಲ್. ನೆಕ್ಸ್ಟ್ ನೋಡಿ, ಧೈರ್ಯವಾಗಿರಿ. ಧೈರ್ಯವಾಗಿರಿ ಅಂತಂತಂದ್ರೆ, ಈಗ ಯಾರು ಹೆದರ್ತಾ ಇದ್ದಾರೆ ಅವ್ರಿಗೆ ನೀವೇನಂತೀರಿ, ಸ್ವಲ್ಪ ಧೈರ್ಯ ತಗೊಳ್ಳಿ, ಧೈರ್ಯವಾಗಿರಿ ಅಂತಂತ ಹೇಳ್ತೀರಲ್ವಾ. ಅದನ್ನ ಹೇಳಿಕೆ ಬಿ ಕರೇಜಸ್, ಬಿ ಕರೇಜಿಯಸ್ ಅಂತಂದು ಹೇಳ್ಬೇಕು. ನೆಕ್ಸ್ಟ್, ಅದನ್ನು ಮುಟ್ಟಬೇಡಿ ಅಂತಂದು ಹೇಳಿಕೆ ಡೋಂಟ್ ಟಚ್ ಇಟ್, ಡೋಂಟ್ ಟಚ್ ಇಟ್. ನೆಕ್ಸ್ಟ್, ಯಾವುದೇ ವಿಶೇಷ ಇಲ್ಲ. ಈ ವಾಕ್ಯ ಯಾವಾಗ ಮಾತನಾಡ್ತೀವಿ, ಈಗ ನಿಮ್ಮ ಸ್ನೇಹಿತರು ಬಂದು ಮತ್ತೇನಪ್ಪ ಏನು ವಿಶೇಷ ಅಂತ ಕೇಳ್ತಾರಲ್ವಾ. ಸೊ ಹಾಗೇನೆ ಇಂಗ್ಲಿಷ್ ನಲ್ಲಿ ಹೇ ವಾಟ್ಸಪ್ ಅಂತಂದು ಕೇಳ್ತಾರೆ. ಹೇ ವಾಟ್ಸಪ್ ಅಂತಂದಾಗ ನಥಿಂಗ್ ಸ್ಪೆಷಲ್, ನಥಿಂಗ್ ಸ್ಪೆಷಲ್. ಓಕೆ, ನೆಕ್ಸ್ಟ್, ಈಗ ಸಮಯ ಎಷ್ಟು ಅಂತಂದು ಕೇಳಿಕೆ ವಾಟ್ ಈಸ್ ದ ಟೈಮ್ ನಾವ್ ಅಂತಂದು ಕೇಳ್ಬೋದು. ವಾಟ್ಸ್ ದ ಟೈಮ್ ಅಂತಂದು ಅನ್ಬೋದು, ವಾಟ್ಸ್ ದ ಟೈಮ್ ನಾವ್ ಅಂತಂದು ಅನ್ಬೋದು. ಈಗ ಸಂಜೆ 5 ಗಂಟೆ ಆಗಿದೆ ಅಂತಂದು ಹೇಳಿಕೆ ಇಟ್ಸ್ 5 PM, ಇಟ್ಸ್ 5 PM. ಇಟ್ಸ್ 5 PM ಈವ್ನಿಂಗ್ ಅಂತನ್ನುವಂತ ಅವಶ್ಯಕತೆ ಇಲ್ಲ. ಇಲ್ಲಿ ನೋಡಿ, ಇಲ್ಲಿ PM ಅಂತಂತಂದು ನಾವು ಬರೆದ್ಬಿಟ್ರೆ ಅದರ ಅರ್ಥ ಏನು, ಈವ್ನಿಂಗ್ 5 PM ಅಂತಂದಲ್ಲಿ ಅರ್ಥ ಕೊಡುತ್ತೆ. ಓಕೆ, ವಂಡರ್ಫುಲ್. ನೆಕ್ಸ್ಟ್, ಇವತ್ತು ನಾವು 30 ಈ ರೀತಿಯ ವಾಕ್ಯಗಳನ್ನ ಕಲಿತಾ ಇದೀವಿ. ಈಗ 20 ನಾವು ಕಲ್ತಿದೀವಿ. ಲೆಟ್ ಅಸ್ ಲರ್ನ್ ರೆಸ್ಟ್ ಆಫ್ ದ 10 ಸೆಂಟೆನ್ಸಸ್. ವೆಲ್ ಫ್ರೆಂಡ್ಸ್, ನೆಕ್ಸ್ಟ್ ನೋಡಿ, ಇಂದು ಯಾವ ವಾರ. ಈಗ ನಿಮಗೆ ಯಾವ ವಾರ ಅಂತಂದು ಗೊತ್ತಿಲ್ಲ. ಇವತ್ತು ನಿಮ್ಮ ಸ್ನೇಹಿತರಿಗೆ ನೀವು ಕೇಳ್ತಾ ಇದ್ರಿ, ಇವತ್ತು ಯಾವ ವಾರ ಅಂತಂದು ಕೇಳಿಕೆ ವಾಟ್ಸ್ ದ ಡೇ ಟುಡೇ. ಸೊ ಅದನ್ನ ಇವತ್ತು ಸೋಮವಾರ ಅಂತಂದು ಹೇಳಿಕೆ ಓಕೆ, ಸೊ ಇಟ್ ಈಸ್ ಮಂಡೇ ಟುಡೇ ಅಂತ ನಾವು ಹೇಳ್ಬೋದು. ಇಟ್ಸ್ ಮಂಡೇ ಟುಡೇ, ಅಥವಾ ಇಟ್ಸ್ ಮಂಡೇ ಅಂತಂದು ಹೇಳ್ಬೋದು. ಓಕೆ, ನೆಕ್ಸ್ಟ್, ನಾನು ಹೇಳುವುದನ್ನ ಕೇಳು. ನೀವು ನಿಮ್ಮ ಸ್ನೇಹಿತರಿಗೆ ಅಂತ ಇರ್ತಾನೆ ನೋಡಿ, ನೀವು ಹೇಳ್ತಾ ಇರ್ಬೇಕು, ಅವ್ರಿಗೆ ಕೇಳ್ತಾ ಇರೋದಿಲ್ಲ. ಅವಾಗ ನೀವೇಂತೀರಿ, ನಾನು ಹೇಳುವುದನ್ನು ಕೇಳು ಅಂತಂದು ಹೇಳಿಕೆ ಲಿಸನ್ ಟು ಮೀ, ಲಿಸನ್ ಟು ಮೀ. ಓಕೆ, ಅಥವಾ ಲಿಸನ್ ಮೈ ವರ್ಡ್ಸ್ ಅಂತಂದು ನೀವು ಹೇಳ್ಬೋದು. ನೆಕ್ಸ್ಟ್, ಸರಿ ಆಯಿತು ಅಂತಂದು ಹೇಳಿಕೆ ಆಲ್ ರೈಟ್ ಅಂತಂದು ಹೇಳ್ಬೋದು, ಅಥವಾ ಶಾರ್ಟ್ ಆಗಿ ಓಕೆ ಅಂತಂದು ನೀವು ಹೇಳ್ಬೋದು. ನೆಕ್ಸ್ಟ್, 1 ನಿಮಿಷ ತಡೆಯಿರಿ. ಈಗ ನೀವೇನೋ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಯಾರೊಬ್ರು ಏನೋ ಕೇಳ್ತಾ ಬರ್ತಾರೆ, ಅವಾಗ ನೀವಂತೀರಿ ಒಂದ್ ಸ್ವಲ್ಪ ತಡೀರಿ, ಸ್ವಲ್ಪ ತಡೀರಿ ಅಂತಂದು ಹೇಳಿಕೆ, 1 ನಿಮಿಷ ತಡೀರಿ ಅಂತಂದು ಹೇಳಿಕೆ ಜಸ್ಟ್ ಅ ಮಿನಿಟ್ ಅಂತಂದು ನೀವು ಯೂಸ್ ಮಾಡ್ಬೋದು. ಜಸ್ಟ್ ಅ ಮಿನಿಟ್ ಈ ರೀತಿಯಾಗಿ ಯೂಸ್ ಮಾಡ್ಬೋದು. ವಂಡರ್ಫುಲ್. ನೆಕ್ಸ್ಟ್ ನೋಡಿ, ಅವನು ಎಲ್ಲಿದ್ದಾನೆ. ಈಗ ನಿಮ್ಮ ಫ್ರೆಂಡ್ ಯಾರೊಬ್ರು ಬಂದಿಲ್ಲ, ನೀವು ನಿಮ್ಮ ಇನ್ನೊಬ್ಬ ಫ್ರೆಂಡ್ ಕೇಳಿದ್ರಿ, ಹೇ ಅವನು ಎಲ್ಲಿದ್ದಾನೆ, ವೇರ್ ಈಸ್ ಹಿ. ಓಕೆ, ಅವಳು ಎಲ್ಲಿದ್ದಾಳೆ ಅಂತ ಅನ್ಲಿಕ್ಕೆ ವೇರ್ ಈಸ್ ಹಿ. ಓಕೆ, ನಾನು ನಿಮ್ಗೆ ಸಹಾಯ ಮಾಡ್ಬಹುದಾ. ಯಾರಿಗೆ ಬೇರೆಯವ್ರಿಗೆ ನೀವು ಸಹಾಯ ಮಾಡ್ಲಾ ಅಂತಂದು ಕೇಳಿಕೆ, ನಾನು ನಿಮ್ಗೆ ಸಹಾಯ ಮಾಡ್ಲಾ ಅಂತಂದು ಕೇಳಿಕೆ ಮೇ ಐ ಹೆಲ್ಪ್ ಯು, ಮೇ ಐ ಹೆಲ್ಪ್ ಯು ಅಂತಂದು ಕೇಳ್ಬೇಕು. ಮೇ ಐ ಹೆಲ್ಪ್ ಯು. ಅವಾಗ ಧಾರಾಳವಾಗಿ ಮಾಡಿ ಅಂತಂದು ಹೇಳಿಕೆ ಬೈ ಆಲ್ ಮೀನ್ಸ್ ಅಂತಂದು ಹೇಳ್ಬೋದು. ಬೈ ಆಲ್ ಮೀನ್ಸ್ ಅಂದ್ರೆ ಏನು, ಧಾರಾಳವಾಗಿ. ನೆಕ್ಸ್ಟ್, ಬೇಡ ಅಂತಂದು ನೀವು ಹೇಳ್ತೀರಿ ಅಂತಂದು ಇಟ್ಕೊಳ್ಳಿ. ಅವಾಗ ನೀವೇನ್ ಹೇಳ್ಬೇಕು, ಇಂಗ್ಲಿಷ್ ನಲ್ಲಿ ನೋ ಥ್ಯಾಂಕ್ಸ್ ಅಂತಂದು ಹೇಳ್ಬೇಕು. ಕನ್ನಡದಲ್ಲಿ ನಾವು ಥ್ಯಾಂಕ್ಸ್ ಹೇಳಲ್ಲ, ನಮ್ ಬೇಡ ಅಂದ್ರೆ ಬೇಡ ಅಂತೀವಿ. ಆದ್ರೆ ಇಂಗ್ಲಿಷ್ ನಲ್ಲಿ ಬೇಡ ಅಂತಂತಂದು ಹೇಳಿಕೆ ನೋ ಅಂತಂದು ಹೇಳುವಾಗಲೂ ನಾವು ಥ್ಯಾಂಕ್ಸ್ ಅಂತಂದು ಹೇಳ್ಬೇಕು. ನೋ ಥ್ಯಾಂಕ್ಸ್ ಅಂತಂದು ಹೇಳೋದನ್ನ ಕಲ್ತ್ಕೋಬೇಕು. ನೆಕ್ಸ್ಟ್, ಏನು ಚಿಂತೆ ಮಾಡಬೇಡ ಅಂತನ್ಲಿಕ್ಕೆ ನೋ ವರಿ, ನೋ ವರಿ ಈ ರೀತಿಯಾಗಿ ನೀವು ಹೇಳ್ಬೋದು. ಓಕೆ ಫ್ರೆಂಡ್ಸ್, ಸೊ ದೀಸ್ ಆರ್ ದ 30 ಡೈಲಿ ಯೂಸ್ಡ್ ಇಂಗ್ಲಿಷ್ ಸೆಂಟೆನ್ಸಸ್. ವೆಲ್ ಫ್ರೆಂಡ್ಸ್, ಇವತ್ತಿನ ಈ ಡೈಲಿ ಯೂಸ್ಡ್ ಇಂಗ್ಲಿಷ್ ಸೆಂಟೆನ್ಸ್ಗಳು ನಿಮಗೆ ಹೇಗೆ ಅನಿಸಿದ್ವು? ಇವು ಯೂಸ್ಫುಲ್ ಅನಿಸಿದವ? ನೋಡಿ, ಇವುಗಳನ್ನ ಜಸ್ಟ್ ಬರೆದುಕೊಳ್ಳದೆ ಇವುಗಳನ್ನ ನೀವು ಅನ್ಲಿಕ್ಕೆ ಪ್ರಾಕ್ಟೀಸ್ ಮಾಡಬೇಕು. ಇವುಗಳನ್ನ ಜೋರಾಗಿ ಅಂದೊಂದು ಪ್ರಾಕ್ಟೀಸ್ ಮಾಡಿ ಆಯಾ ಸಮಯ ಸಂದರ್ಭ ಬಂದಾಗ ಇವುಗಳನ್ನ ಬಳಸಿಕೊಂಡು ಇಂಗ್ಲಿಷ್ ನಲ್ಲಿ ಮಾತನಾಡೋದನ್ನ ಕಲ್ತ್ಕೊಳ್ಳಿ. ವೆಲ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇದು ನಿಮಗೆ ಇಷ್ಟ ಆಗಿದ್ರೆ ಇದನ್ನ ನಿಮ್ಮ ಆಪ್ತರಿಗೆ ಮತ್ತು ನಿಮ್ಮ ಸ್ನೇಹಿತರಿಗೆ ಮತ್ತು ಯಾರಿಗೆ ಇಂಗ್ಲಿಷ್ ಬರಲ್ವೋ ಅವರೆಲ್ಲರಿಗೂ ಇದನ್ನ ಶೇರ್ ಮಾಡಿ ಅಂತಂದು ಹೇಳ್ತಾ, ಫ್ರೆಂಡ್ಸ್ ಪ್ರೀತಿಯಿಂದ ನೀವೆಲ್ಲರೂ ಇಲ್ಲಿ ತನಕ ಈ ಒಂದು ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಕ್ಕೆ ಮತ್ತು ಈ ವಿಡಿಯೋನ ಲೈಕ್ ಮಾಡಿ ಇನ್ನೊಬ್ಬರಿಗೆ ಶೇರ್ ಮಾಡ್ತಾ ಇರೋದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು.
Let's meet you in the next video. Until then, bye, see you, and then God bless you all.